ಆಕಾಶವಾಣಿ ಕಲಬುರಗಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ಕಲಬುರಗಿಯ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಇತ್ತೀಚೆಗೆ ಪ್ರಕಟವಾದ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಒಟ್ಟು 3 ವಿದ್ಯಾರ್ಥಿನಿಯರು ಪಡೆದರು. ಅದರಲ್ಲಿ ಒಬ್ಬರು ಕಲಬುರಗಿಯ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರು. ಕಲಬುರಗಿಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ, ಕಲ್ಯಾಣ ಕರ್ನಾಟಕಕ್ಕೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ಮೊದಲಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸೃಷ್ಟಿ ಅವರೇ, ಹೇಳ್ರಿ, ನಮ್ಮ ಕೇಳುಗರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಅಂದರೆ ನಿಮ್ಮ ಊರು ಯಾವುದು, ನಿಮ್ಮ ಆರಂಭಿಕ ವಿದ್ಯಾಭ್ಯಾಸ ಎಲ್ಲ ಆಯಿತು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಮತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೊದಲು ಸಾಧನೆ ಮಾಡಿದ್ರಾ? ಮೊದಲಿಗೆ ನನ್ನ ಹೆಸರು ಸೃಷ್ಟಿ ಮಲ್ಲಿನಾಥ್ ಪಾಟೀಲ್. ನಾನು ನನ್ನ ಹೈಸ್ಕೂಲ್ ಮುಗಿಸಿದ್ದು ಇಲ್ಲೇ ಚೇತನ್ ಯೂತ್ ಫೋರಂ ಹೈಸ್ಕೂಲಲ್ಲಿ. ಮತ್ತು ನನ್ನ ಕಾಲೇಜ್ ಡೇಸ್ ಎಲ್ಲ ನಾನು ಕಂಪ್ಲೀಟ್ ಮಾಡಿದ್ದು ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ. ನನ್ನ ತಾಯಿ ಹೌಸ್ ವೈಫ್, ಮನೆಯಲ್ಲಿ ಟೈಲರಿಂಗ್ ಮಾಡ್ತಾರೆ, ಹಾಗೂ ನನ್ನ ತಂದೆ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ನನ್ನ ತಂದೆ ತಾಯಿ ಇಬ್ಬರು ಓದಿದ್ದು SSLC ಅಷ್ಟೇ. ಮನೆಯಲ್ಲಿ ಇದೇ ನನ್ನ ಮೊದಲನೇ ಸಾಧನೆ, ನನ್ನ ಕುಟುಂಬದ ಮೊದಲನೇ ಸಾಧನೆಯೂ ಇದೆ. ಅಂದರೆ ಈಗ ಯಾವ ರೀತಿ ನೀವು ತಯಾರಿ ಮಾಡ್ಕೊಂಡ್ರಿ? ನೀವು ಮೊದಲಿಂದನೂ ಟಾಪರ ಅಥವಾ PUCಯಲ್ಲೇ ಚೆನ್ನಾಗಿ ಓದಬೇಕು ಅಂತ ಪ್ರೇರಣೆ ಬಂದು PUCಯಲ್ಲಿ ಟಾಪ್ ಮಾಡಿದ್ದ? ನಿಮ್ಮ ಹಿಸ್ಟ್ರಿ ಹೇಗಿದೆ? ನಾನು ಮೊದಲಿಂದಲೂ ನಾನು ಓದ್ನಲ್ಲಿ ನಾನು ಯಾವಾಗಲೂ ಮುಂದೆನೇ ಇರೋದು. ನಾನು SSLCಲೂ ನಂಗೆ 95% ಬಂದಿತ್ತು. ಆದರೂ ಅದು ಅಷ್ಟೊಂದು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಆವಾಗ. ಇವಾಗೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನ್ನ PUCಲೂ. ನಾನು ಓದಿದ್ದು, ನಾನು ಅಷ್ಟೊಂದು ಹಾರ್ಡ್ ಸ್ಟಡಿ ಮಾಡ್ತೀನಿ. ನನ್ನ ಪ್ರಕಾರ ನಾನು ಹಾರ್ಡ್ ಸ್ಟಡಿ ಮಾಡಲ್ಲ. ನಾನು ಇನ್ನೂ ಚೆನ್ನಾಗಿ ಓದಬೇಕು, ನಾನು ಇನ್ನೂ ಹಾರ್ಡ್ ಸ್ಟಡಿ ಮಾಡಬೇಕು. ಸಿಂಪಲ್ಲಾಗಿ ಕ್ಲಾಸಲ್ಲಿ ಫೋಕಸ್ಡ್ ಆಗಿರಬೇಕು. ಯಾವಾಗಲೂ ಟೀಚರ್ಸ್ ಹೇಳೋದನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ ಕೇಸ್ ಎನಿ ಡೌಟ್ಸ್ ಏನಾದರೂ ಇದ್ದರೆ ಅಲ್ಲೇ ಕ್ಲಿಯರ್ ಮಾಡ್ಕೊಬೇಕು. ಮತ್ತು ಟೈಮ್ ಸಿಕ್ಕಾಗ ಲೈಬ್ರರಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡಿ ಮಾಡಬೇಕು. ದೆನ್ ಮನೆಗೆ ಬಂದಮೇಲೆ ಟೀಚರ್ಸ್ ಎಲ್ಲ ಏನು ಹೇಳ್ತಾರೋ ಅದನ್ನೇ ರಿವೈಸ್ ಮಾಡಬೇಕು. ನಾನು ಯಾವುದೇ ರೀತಿ ಟ್ಯೂಷನ್ಗೂ ಹೋಗಲಿಲ್ಲ ಆ್ಯಂಡ್ ಆನ್ಲೈನ್ ವಿಡಿಯೋಸ್ ರೆಫರ್ ಮಾಡಲಿಲ್ಲ. ಬಿಕಾಸ್ ನನಗೆ ಕಾಲೇಜಲ್ಲೇ ಎಲ್ಲ ಪ್ರಿಪ್ರೇಷನ್ ಚೆನ್ನಾಗಿತ್ತು ಆ್ಯಂಡ್ ನನ್ನ ಬಿಗಿನಿಂಗಿಂದನೇ ಪ್ರಿಪ್ರೇಷನ್ ಚೆನ್ನಾಗಿದ್ದರಿಂದ ಇಲ್ಲಿವರೆಗೂ ಬರೋಕ್ಕೆ ನಂಗೆ ಸಾಧ್ಯ ಆಯಿತು. SSLC ಅಲ್ಲಿ ನೀವು 95% ಮಾಡಿದ್ರಿ ಅಂತ ಹೇಳಿದ್ರಿ. ಹಾಂ ಸರ್. ಸಾಮಾನ್ಯವಾಗಿ ಅಷ್ಟು ಪರ್ಸೆಂಟೇಜ್ ಮಾಡಿದವರು ಮನೆಯಲ್ಲಿ ಮತ್ತೆ ಸೊಸೈಟಲ್ ಪ್ರೆಷರ್ಗೆ ಒಳಗಾಗಿ ಬೇರೆ ಸೈನ್ಸ್ ಸ್ಟ್ರೀಮ್ ಆಗಲಿ ಕಾಮರ್ಸ್ ಸ್ಟ್ರೀಮ್ ಆಗಲಿ ಆಯ್ಕೆ ಮಾಡ್ಕೋತಾರೆ. ಆದರೆ ಯಾವುದೇ ಒಂದು ಶ್ರೇಷ್ಠ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ನೀವು ಆರ್ಟ್ಸ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದಕ್ಕಾಗಿ ಏನಾದರೂ ಒಂದು ರೀಸನ್ ಏನಾದರೂ ಇದೆಯಾ? ನನ್ನ ಏಮ್ UPSC. ಸೊ ನಾನು ಆರ್ಟ್ಸ್ ಮಾಡಿದ್ರೆ ನಂಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೇನೋ ಅಂತ ಅಂದ್ಕೊಂಡೆ. ಆ್ಯಂಡ್ ನಮ್ಮ ಮನೇಲೂ ಪೇರೆಂಟ್ಸ್ ನಂಗೆ ಅಷ್ಟು ಪ್ರೆಷರ್ ಆಗ್ತಿರ್ಲಿಲ್ಲ. ನೀನು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅದರಲ್ಲೇ ಹೋಗು ಅಂತ ಹೇಳ್ತಿದ್ದು. ಸೊ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್. ನನ್ನ ಇಂಟ್ರೆಸ್ಟ್ ನಾನು ಆರ್ಟ್ಸ್ ಸ್ಟ್ರೀಮಲ್ಲಿ ಇದ್ದಿದ್ದರಿಂದ ನಾನು ಆರ್ಟ್ಸ್ ಕಡೆ ಬಂದೆ. ಯಾವ್ಯಾವ ಸಬ್ಜೆಕ್ಟ್ಸ್ ಇತ್ತು ನಿಮಗೆ? ನಮಗೆ ಆರ್ಟ್ಸ್ನಲ್ಲಿ PUC 2 ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇತ್ತು? ಕನ್ನಡ, ಇಂಗ್ಲಿಷ್ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ. ಈಗ ನೀವು ಒಟ್ಟು ಅಂಕ 598 ಗಳಿಸಿದ್ದೀರಾ. ಹಾಂ ಸರ್. ಇನ್ನೆರಡು ಅಂಕ ಎಲ್ಲಿ ಮಿಸ್ ಆಯಿತು ಅಂತ ಹೇಳ್ತೀರಾ? ಹಾಂ, ನನ್ನ ಇಂಗ್ಲೀಷ್ ಮತ್ತು ಹಿಸ್ಟ್ರಿಲಿ 1 ಮಾರ್ಕ್ಸ್ ಕಟ್ ಆಗಿದೆ ಆ್ಯಂಡ್ ಉಳ್ಕಿದ 4 ಸಬ್ಜೆಕ್ಟಲ್ಲೂ 100 ಔಟ್. ಅಂದರೆ ಈಗ 598 ಅಥವಾ ಈ ಒಳ್ಳೆ ಸ್ಕೋರ್ ಬರಲಿಕ್ಕೆ, ಟಾಪರ್ ಆಗಲಿಕ್ಕೆ ತುಂಬ ಜನರು ಅಥವಾ ವಿದ್ಯಾರ್ಥಿಗಳು ಕನಸು ಕಟ್ಟಿರ್ತಾರೆ, ನಾವು ಟಾಪ್ ಮಾಡಬೇಕು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಅಂತ. ಅವರು ಯಾವ ರೀತಿ ತಯಾರಿ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಡೇ ಫಸ್ಟಿಂದಾನೇ ಬಿಗಿನಿಂಗಿಂದಾನೇ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಬೇಕು ಒಂದು. ಮತ್ತು ಕ್ಲಾಸಲ್ಲಿ ನೀವು ಫೋಕಸ್ಡ್ ಆಗಿರಬೇಕು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಆಗಿಂದಾಗಲೇ ಕ್ಲಿಯರ್ ಮಾಡ್ಕೊಬೇಕು. ಇವಾಗ ಕಾಲೇಜಲ್ಲಿ ನಾರ್ಮಲ್ ಆಗಿ ಎಲ್ಲ ಕಡೆ ಟೆಸ್ಟ್ಸ್, ಪ್ರಿಪ್ರೇಷನ್, ಮಿಡ್ ಟರ್ಮ್ ಎಕ್ಸಾಮ್ಸ್ ತುಂಬಾ ಇರುತ್ತೆ. ಸೊ ಅಲ್ಲಿ ನಮ್ದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅವಾಗಲೇ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಅವಾಗಲೇ ನಾವು ಕರೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಮಾಡಿದ ಮಿಸ್ಟೇಕ್ಸನ್ನೇ ಮತ್ತೆ ಮಿಸ್ಟೇಕ್ಸ್ ಅದನ್ನೇ ರಿಪೀಟ್ ಮಾಡಬಾರ್ದು. ಆ್ಯಂಡ್ ನನ್ನ ಲೆಕ್ಚರರ್ಸ್ ನಂಗೆ ಸಜೆಸ್ಟ್ ಮಾಡಿದ ಒಂದು ಬೆಸ್ಟ್ ಸ್ಟ್ರಾಟಜಿ ಏನಂತಂದರೆ, ಡೈಲಿ 2 ಸಬ್ಜೆಕ್ಟ್ಸ್, ನಮ್ಗೆ ಒಂದು ಹಾರ್ಡ್ ಸಬ್ಜೆಕ್ಟು, ಒಂದು ಈಸಿ ಸಬ್ಜೆಕ್ಟ್, ಅವೆರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಓದಬೇಕು. ಲೈಕ್ ಇವಾಗ ಕನ್ನಡ ಈಸಿ ಸಬ್ಜೆಕ್ಟ್, ಹಿಸ್ಟ್ರಿ ಹಾರ್ಡ್ ಆದರೆ ಕನ್ನಡ ಹಿಸ್ಟ್ರಿ 1 ದಿವಸ, ಮತ್ತೆ ಮಾರನೇ ದಿವಸ 2 ಸಬ್ಜೆಕ್ಟ್. ಹಿಂಗೆ 2 ಸಬ್ಜೆಕ್ಟ್ ಕಾಂಬಿನೇಷನ್ ಮಾಡಿಕೊಂಡು ಓದಿದ್ರೆ ದಟ್ ರಿಯಲಿ ಹೆಲ್ಪ್ಸ್. ಈಗ ಬರೀ ಓದೋದು ಅಷ್ಟೇ ಮಾಡ್ಬೇಕಾ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ಬೇಕಾ? ಯಾಕಂದ್ರೆ ಪರೀಕ್ಷೆಯಲ್ಲಿ ನಾವು ನಮ್ಮ ಕೈ ಬರಹ ಶುದ್ಧವಾಗಿದ್ರೆ ಅಂಕಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಅದು ಕೈ ಬರಹದ ಪ್ರಾಕ್ಟೀಸ್ ಬಗ್ಗೆ ಎಷ್ಟು ಮಹತ್ವ ಅಂತ ಹೇಳ್ತೀರಾ? ರೈಟಿಂಗ್ ಪ್ರಾಕ್ಟೀಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದ್ರೆ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ತುಂಬಾ ಆಗುತ್ತೆ. ಸೊ ಎಸ್ಪೆಷಲಿ ಆರ್ಟ್ಸ್ ಟೀಮ್ ತುಂಬಾನೇ ಮಾರ್ಕ್ಸ್ ಕಟ್ ಮಾಡೋಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಇವನ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಗೂ ನಮಗೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಿರ್ತಾರೆ.
ನಮ್ಮ ಟೀಚರ್ಸು ಯಾವಾಗಲೂ ತುಂಬ ಹೇಳ್ತಿದ್ರು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ನಮಗೆ ಥೇರಿ ಭಾಳ ಬರೆಯೋದಿರುತ್ತೆ. ಸೊ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓದೋದ್ರ ಜೊತೆಗೆ ರೈಟಿಂಗ್ ಪ್ರಾಕ್ಟೀಸ್ ಕೋರ್ಸ್ ಇರಲೇಬೇಕು ಸರ್. ಈಗ ಸಾಮಾನ್ಯವಾಗಿ ಕುಟುಂಬದ ಬೆಂಬಲನೂ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಸಾಧನೆಗೆ. ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ನಿಮಗೆ ಸಹಕಾರ ಸಿಕ್ತು, ಪ್ರೇರಣೆ ಸಿಕ್ತು, ಬೆಂಬಲ ಸಿಕ್ತು? ನಮ್ಮ ಮನೇಲಿ ನಮ್ಮ ತಾಯಿ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾರೆ. ಓದೋದಕ್ಕೆ ಏನೇ ಹೆಲ್ಪ್ ಕೇಳಿದ್ರು ಇಲ್ಲ ಅಂತ ಅನ್ನೋದೇ ಇಲ್ಲ. ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಅಂತೂ ನಾವು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪಪ್ಪ ಅಷ್ಟೊಂದು ಸಪೋರ್ಟ್ ಇಲ್ಲ, ಬಿಕಾಸ್ ನಾವು ಮೊದಲೇ ಹೇಳಿದ್ನಲ್ಲ, ನಮ್ಮ ಮನೇಲಿ ಅಷ್ಟೊಂದು ಯಾರು ಓದೋರಿಲ್ಲ. ಹಾಗಾಗಿ ಪಪ್ಪನ ಕಡೆಯಿಂದ ಅಷ್ಟು ಸಪೋರ್ಟ್ ಸಿಗಲ್ಲ. ಬಟ್ ಮಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ, ಮಮ್ಮ ತುಂಬ ಮೋಟಿವೇಟ್ ಮಾಡ್ತಾರೆ ಓದಬೇಕು ಅಂತ ಹೇಳಿ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರೂ ಹೇಳ್ತಾರೆ, ಇದ್ರೆ ನಿನ್ನಂಥ ಮಗಳಿರ್ಬೇಕು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಓದ್ತೀನಿ ಅನ್ನೋ ಛಲ ಇರಬೇಕು ಅಂತ ಹೇಳ್ತಾರೆ. ಫ್ಯಾಮಿಲಿ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಸರ್. ತಂದೆಯವರು ಕೂಡ ನಿಮಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿರ್ತಾರೆ. ಅಂದ್ರೆ ಅವ್ರದೇ ಜೀವನದಲ್ಲಿ, ಅಂದ್ರೆ ಅವರು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಿಮ್ಗೆ ಅಷ್ಟು ಅಂದ್ರೆ ಅಡೆತಡೆ ಅಂತ ಉಂಟು ಮಾಡಿಲ್ಲಲ್ಲ ಅವ್ರು ನಿಮ್ಗೆ? ಇಲ್ಲ sir, ಅದೇ ಇಲ್ಲ. ಸಪೋರ್ಟ್, ಅಡೆತಡೆ ಉಂಟು ಮಾಡ್ಲಾರ್ದೇನೆ ನಿಮ್ಗೆ ಸಪೋರ್ಟ್, ಅವರು ಕೂಡ ಸಪೋರ್ಟ್ ಮಾಡಿರ್ತಾರೆ. ಮತ್ತೆ ಈಗ ನಿಮ್ಮ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನಾಗಿತ್ತು? ಅಂದ್ರೆ ಕನ್ನಡ ಮೀಡಿಯಂದಲ್ಲಿ ಓದಿದ್ರೆ, ಇಂಗ್ಲಿಷ್ ಮೀಡಿಯಂ ಓದಿದ್ರೆ? ನಾನು SSLC ವರ್ಗೂ ಓದಿದ್ದು ಕನ್ನಡ ಮೀಡಿಯಂ. PUCಗೆ ಬಂದಮೇಲೆ ನಾನು ಇಂಗ್ಲೀಷ್ ಮೀಡಿಯಂ ಚೂಸ್ ಮಾಡಿ. ಈ ಟ್ರಾನ್ಸಿಷನ್ ಏನಿದೆಯಲ್ಲ, ಇದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಕನ್ನಡ ಮೀಡಿಯಂ ಓದೋರಿಗೆ. ಸಡನ್ ಆಗಿ 10 ವರ್ಷ ನಾವು ಕನ್ನಡದಲ್ಲಿ ಓದಿರ್ತೀವಿ, ಸಡನ್ ಆಗಿ ಇಂಗ್ಲಿಷ್ ಮೀಡಿಯಂ ಬಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಅದನ್ನ ಯಾವ ರೀತಿ ನಿಭಾಯಿಸಿದ್ರಿ? ಬರೀ ನಿಭಾಯಿಸೋದಲ್ಲ, ನೀವು ಅದನ್ನ ನೀವು ಇಂಗ್ಲಿಷ್ ಅಲ್ಲೇ ಉತ್ತರಗಳನ್ನ ಬರೆದು ಟಾಪರ್ ಆಗಿದ್ದೀರಾ. ಕನ್ನಡ ಮೀಡಿಯಂ ಅಲ್ಲಿ ಓದೋರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕನ್ನಡ ಮೀಡಿಯಮಲ್ಲಿ ಓದೋರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇಂಗ್ಲೀಷ್ ಮೀಡಿಯಂ ನಾನು ಏನು ತೊಗೊಂಡೆ ಅಂತಂದರೆ, ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಿದ್ರು ನಿಮಗೆ ಮುಂದೆ ಇಂಗ್ಲೀಷ್ ಮೀಡಿಯಮೇ ಹೆಲ್ಪ್ ಆಗುತ್ತೆ, ಕನ್ನಡ ಮೀಡಿಯಂ ಹೆಲ್ಪ್ ಆಗುತ್ತೆ ಇಲ್ಲ ಅಂತಲ್ಲ, ಆದರೆ ಜಾಸ್ತಿ ಪ್ರಯಾರಿಟಿ ಇರೋದು ಇಂಗ್ಲೀಷ್ಗೆ ಅಂತ. ಸೊ ನಾನು PUCಲಿ ಇಂಗ್ಲೀಷ್ ತೊಗೊಳೋದಕ್ಕೆ ಡಿಸೈಡ್ ಮಾಡಿದೆ. ಫಸ್ಟ್ಗೆ ಸ್ವಲ್ಪ ನನಗೆ ಟಫ್ ಆಯಿತು, ಬಟ್ ನನಗೆ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಇತ್ತಲ್ವಾ, ಹಾಗಾಗಿ ನನಗೆ ಅಷ್ಟೊಂದು ಹಾರ್ಡ್ ಅನಿಸ್ಲಿಲ್ಲ. ಆ್ಯಂಡ್ ನನ್ನ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ನಾನು ಫಸ್ಟಿಂದಾನೇ ಚೆನ್ನಾಗಿ ಓದ್ತಾ ಬಂದಿದ್ದರಿಂದ ನಂಗೆ ಅಷ್ಟೊಂದು ಹಾರ್ಡ್ ಏನೂ ಅನಿಸ್ಲಿಲ್ಲ. ಅಂದ್ರೆ ನಿರಂತರವಾಗಿ ಅಧ್ಯಯನ ಮಾಡಿದ್ರೆ ಭಾಷೆ ಅನ್ನೋದೊಂದು ಸುಮ್ಮನೆ ಮಾಧ್ಯಮ ಅಷ್ಟೇ ಅಂತ ಹೇಳ್ತೀರಾ. ಈಗ ನೀವು ಆಗ್ಲೇ ನಿಮ್ಮ ಕಾಲೇಜ್ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಈ ನಿಮಗೆ ಕಾಲೇಜಿನಲ್ಲಿ ಚೆನ್ನಾಗಿ ಓದಲಿಕ್ಕೆ ಪ್ರೇರಣೆ ಮಾಡಿದವರು ಯಾರು, ಸ್ಫೂರ್ತಿ ಯಾರು? ನಿಮ್ಮ ಟೀಚಿಂಗ್ ಸ್ಟಾಫ್ ಬಗ್ಗೆ ಹೇಳಿ. ನಮ್ಮ ಟೀಚಿಂಗ್ ಸ್ಟಾಫ್ ಬಗ್ಗೆ ಹೇಳಬೇಕು ಅಂದರೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್, ತುಂಬಾ ಮೋಟಿವೇಟ್ ಮಾಡ್ತಾರೆ ಯಾವಾಗಲೂ. ನಾನು ಫಸ್ಟ್ ಕಾಲೇಜ್ ಜಾಯಿನ್ ಮಾಡಿದಾಗಲೇ ನಾನು ಹೇಳಿದ್ನೆಲ್ಲ ಕನ್ನಡ ಮೀಡಿಯಮಿಂದ ಬಂದ ಸ್ಟೂಡೆಂಟ್, ಇವಾಗ ಇಂಗ್ಲೀಷ್ ಮೀಡಿಯಂ ತೊಗೊಂಡಿದ್ದೀನಿ ಅಂತ. ಅವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನೀವು ಕನ್ನಡ ಮೀಡಿಯಮಿಂದ ಬಂದಿದ್ದೀರಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದಾರೆ ಅಂತೆಲ್ಲ ಹೆದರ್ಕೋಬೇಡಿ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಯಾವಾಗಲೂ ನಮಗೆ ಎನ್ಕರೇಜ್ ಮಾಡ್ತಿದ್ರು. ಏನೇ ಒಂದು ಡಿಫಿಕಲ್ಟೀಸ್ ಇದ್ರೂ ಅವ್ರು ಬಂದು ಸಾಲ್ವ್ ಮಾಡ್ತಿದ್ರು. ಇವನ್ ನಮ್ಗೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಇದ್ರೂ ಯಾವಾಗಲಾದ್ರೂ ಬಂದು ಕೇಳಿ, ನಾವು ಹೇಳ್ತೀವಿ, ನಾವು ಯಾವಾಗಲೂ ರೆಡಿ ಇರ್ತೀವಿ ನಿಮ್ಮ ಸಲುವಾಗಿ ಅಂತ ಹೇಳ್ತಿದ್ರು. ಆ್ಯಂಡ್ ಅವ್ರು ಯಾವಾಗಲೂ ಹೇಳ್ತಿದ್ರು, ಇದು ನಮ್ಮ ಕಾಲೇಜ್ ಕನಸು, ಸ್ಟೇಟ್ ರ್ಯಾಂಕ್ ಬರಬೇಕು, ಸ್ಟೇಟ್ ರ್ಯಾಂಕಲ್ಲಿ ನಮ್ಮ ಕಾಲೇಜ್ ಹೆಸರು ಇರಬೇಕು, ನಮ್ಮ ಕಲಬುರ್ಗಿ ಭಾಗ ಮುಂದೆ ಬರಬೇಕು ಅಂತ. ಸೊ 2 ವರ್ಷ ನಾವು ಅದೇ ಕನಸು ಜೊತೆಗೆ ಬೆಳೆದ್ವಿ. ಆ ಕನಸು ಜೊತೆಗೆ ಬೆಳೆದಿದ್ರಿಂದ, ಆ ಕನಸು ನಮ್ಮ ಮನಸ್ಸಲ್ಲಿ ತುಂಬ ಆಳವಾಗಿ ಬೇರೂರಿದ್ರಿಂದ ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಯಿತು ಸರ್. ಈಗ ನೀವು ಹಾಸ್ಟೆಲಲ್ಲಿ ಇದ್ದು ಓದಿದ್ದ ಅಥವಾ ಮನೇಲಿ ಇದ್ದು ಓದಿದ್ದ? ಇಲ್ಲ ಸರ್, ಮನೇಲಿದ್ದೇ ಓದಿದ್ದು. ಸಾಮಾನ್ಯವಾಗಿ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ತುಂಬಾ ಡಿಸ್ಟ್ರಾಕ್ಷನ್ ಅಂತ ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ. ಅಲ್ಲಿ ಟಿವಿ ಇರುತ್ತೆ, ತಮ್ಮಂದಿರಿರ್ತಾರೆ, ತಂಗಿಯಂದಿರಿರ್ತಾರೆ, ಅಮ್ಮಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡ್ಬೇಕಾಗತ್ತೆ. ತುಂಬಾ ಅಲ್ಲೇ ನಮ್ಗೆ ಓದಿನ ಕಡೆಗೆ ಸ್ವಲ್ಪ ಸಮಯ ಕೊಡ್ತೀವಿ, ಬಟ್ ಚಾಲೆಂಜಸ್ ತುಂಬಾ ಇರುತ್ತೆ. ಅದನ್ನ ಹೇಗೆ ನಿಭಾಯಿಸಿದ್ರಿ? ಎಲ್ಲರೂ ಹೇಳ್ತಾರೆ ಒಬ್ಬಳೇ ಕೂತ್ಕೊಂಡು ಓದಿದಾಗ ಅಷ್ಟೇ ನಂಗೆ ತಲೆಗೆ ಹೋಗೋದು, ಇಲ್ಲ ಅಂದರೆ ನಂಗೆ ಆಗಲ್ಲ ಓದೋದಕ್ಕೆ ಮನೇಲಿ ತುಂಬ ಜನ ಇದ್ರೆ ಅಂತ. ಆದರೆ ನಂಗೆ ಒಬ್ಬಳೇ ಕೂತ್ಕೊಂಡು ಓದೋದಕ್ಕೆ ತುಂಬ ಬೋರ್ ಆಗುತ್ತೆ. ನಂಗೆ ಸುತ್ತಮುತ್ತ ಜನ ಇರಬೇಕು ನಾನು ಓದೋ ಟೈಮಲ್ಲಿ. ಮನೇಲಿ ಅಮ್ಮಂಗೂ ಹೆಲ್ಪ್ ಮಾಡ್ತೀನಿ ನಾನು, ಅಂದರೆ ಕಂಟಿನ್ಯೂಸ್ ಆಗಂತೂ ಓದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ತಾ, ನಮ್ಮ ಮನೇಲಿ ಒಂದು ಪೆಟ್ಟು ಇದೆ, ಅದ್ರ ಜೊತೆ ಆಟ ಆಡ್ತಾ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ಎಲ್ಲದ್ರ ಜೊತೆನೇ ಸ್ಟಡೀಸ್ ಮ್ಯಾನೇಜ್ ಮಾಡ್ತಿದ್ದೆ. ಅಂದರೆ ನನಗೆ ಒಬ್ಬಳೇ ಇರೋದಕ್ಕಂತೂ ಆಗೋದಿಲ್ಲ, ಹಾಗಾಗಿ ಎಲ್ಲರ ಜೊತೆಗೆ ಇದ್ಕೊಂಡು ಓದ್ತಿದ್ದೆ. ಈಗ ನಾವು ಬದುಕ್ತಿರೋದು ಮೊಬೈಲ್ ಯುಗದಲ್ಲಿ. ಮೊಬೈಲ್ ಅನ್ನೋದು ಅದು ಒಂಥರ ಪಾಸಿಟಿವ್ ಆಗಿ ಯೂಸ್ ಮಾಡ್ಬೋದು, ನೆಗೆಟಿವ್ ಆಗಿ ಯೂಸ್ ಮಾಡ್ಬೋದು. ತುಂಬಾ ಡಿಸ್ಟ್ರಾಕ್ಷನ್ ಉಂಟು ಮಾಡುತ್ತೆ ಅಂತ ತುಂಬಾ ವಿದ್ಯಾರ್ಥಿಗಳು ಹೇಳ್ತಾರೆ. 2 ವರ್ಷದ ಕಾಲ ನಾನು ಮೊಬೈಲ್ ಮುಟ್ಲೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ನೀವು ಯಾವ ರೀತಿ ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ರೋ, ಮಾಡ್ತಿರ್ಲಿಲ್ವೋ, ಹೇಗದ್ರಿಂದ ಪಾರಾದ್ರಿ? ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಅಂತಲ್ಲ, ನಾನು ಮೊಬೈಲು ಯೂಸ್ ಮಾಡ್ತಿದ್ದೆ, ಟಿವಿನೂ ನೋಡ್ತಿದ್ದೆ, ನ್ಯೂಸ್ ಓದ್ತಿದ್ದೆ ಅವಾಗ. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೆ ಸ್ವಲ್ಪ. ಅಂದರೆ 24/7 ಅಂತೂ ನಾವು ಸ್ಟಡಿ ಮಾಡೋದಕ್ಕೆ ಆಗೋದೇ ಇಲ್ಲ. ಸ್ವಲ್ಪನಾದರೂ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಇರಲೇಬೇಕು. ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಪೂರ್ತಿ 7 to 8 hours ಓದಬೇಕು ಹಾಗೇನೂ ಇಲ್ಲ. ನಾವು ಎಷ್ಟು ನಮ್ಮ ಸ್ಟಡೀಸಿಗೆ ಇಂಪಾರ್ಟೆಂಟ್ ಕೊಡ್ತೀವೋ ಅಷ್ಟೇ ನಮ್ಮ ಪರ್ಸನಲ್ ಲೈಫಿಗೂ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ. ಹಾಗಾಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ಎರಡನ್ನೂ ಈಕ್ವಲ್ ಆಗಿ ಮ್ಯಾನೇಜ್ ಮಾಡಬೇಕು. ಸೊ ಮ್ಯಾನೇಜ್ ಮಾಡೋದೇ ಒಂದು ಟ್ರಿಕ್ಸ್. ಈ ವರ್ಷ ಪೂರ್ತಿ ಓದಿರ್ತೀವಲ್ಲ, ಆದರೂ ಕೊನೆಯ ಗಳಿಗೆಯಲ್ಲಿ ನಾವು ಏನು ರಿವಿಷನ್ ಮಾಡ್ತೀವೋ ಅದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಎಕ್ಸಾಮ್ ಹತ್ತಿರ ಇದ್ದಾಗ
ಆ ಸ್ಟ್ರಾಟಜಿ ಯಾವ ರೀತಿ ನೀವು ಡೆವಲಪ್ ಮಾಡ್ಕೊಂಡಿದ್ರಿ? ಅಂದರೆ ಲಾಸ್ಟ್ ಮೂಮೆಂಟ್ ನಿಮ್ಮ ತಯಾರಿ ಯಾವ ರೀತಿಯಾಗಿತ್ತು? ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಫೆಬ್ರವರಿ 1 ಮಂತ್ ಫುಲ್ ಹಾಲಿಡೇಸ್. ನಾವು ಮನೇಲಿ ಎಲ್ಲ ಸೆಲ್ಫ್ ಸ್ಟಡೀಸ್ ಮಾಡಿದ್ದು. ಸೊ ಆ ಟೈಮಲ್ಲಿ ನಾವು ಏನೇನು ಟಾಪಿಕ್ಸನ್ನು ಮಿಸ್ ಮಾಡಿರ್ತೀವೋ ನಮ್ದು ಇಡೀ 1 ಇಯರಲ್ಲಿ, ಸೊ ಅದ್ರ ಕಡೆ ಫೋಕಸ್ ಮಾಡಬೇಕು. ಆ್ಯಂಡ್ ಕೊನೆಗೆ ನಮ್ಗೆ ಬ್ಲೂ ಪ್ರಿಂಟ್ ಸಿಕ್ಕಿರುತ್ತೆ ಆಲ್ರೆಡಿ. ಸೊ ನಾವು ಬ್ಲೂ ಪ್ರಿಂಟನ್ನು ಫಾಲೋ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂತಂದರೆ, ನಮ್ಮ ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಎಷ್ಟೆಷ್ಟು ಪ್ರಿಯಾರಿಟಿ ಒಂದೊಂದು ಚಾಪ್ಟರ್ಗೆ ನಾವು ಕೊಡಬೇಕು ಅಂತ ಗೊತ್ತಾಗುತ್ತೆ. ಕೊನೆಗೆ ಬಂದಾಗ ನಾವು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಬೇಕು. ಆ್ಯಂಡ್ ಬೋರ್ಡ್ ಕಡೆಯಿಂದ ಮಾಡೆಲ್ ಕ್ವಶನ್ ಪೇಪರ್ಸು ಕಳಿಸಿರ್ತಾರೆ, ಅದ್ರ ಜೊತೆನೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದನ್ನು ನೋಡಿದಾಗ ನಮ್ಗೆ ಐಡಿಯಾ ಬಂದುಬಿಡುತ್ತೆ, ಈ ಚಾಪ್ಟರ್ ಇಷ್ಟು ಇಂಪಾರ್ಟೆಂಟ್, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ, ಈ ಚಾಪ್ಟ್ರಲ್ಲಿ ನಾವು ತುಂಬ ಓದಬೇಕು, ಈ ಚಾಪ್ಟ್ರಲ್ಲಿ ತುಂಬ ಇನ್ನೂ ಓದೋದಿದೆ ನನಗೆ ಅಂತ. ಸೊ ನಾನು ಯೂಸ್ ಮಾಡಿ ಸ್ಟ್ರಾಟಜಿ ಅಷ್ಟೇ, ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಿದ್ದೆ. ಆ್ಯಂಡ್ ಲಾಸ್ಟ್ ಮಂತಲ್ಲಿ ನಾನು ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ದೆ. ಈ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ತುಂಬ ರೀಡಿಂಗ್ ಮಟೀರಿಯಲ್ ಬಂದ್ಬಿಡುತ್ತೆ. ಅಂದರೆ ನಾವು ಯಾವುದೋ ಒಂದು ಪುಸ್ತಕ ಓದ್ತಾ ಇರ್ತೀವಿ, ಇಲ್ಲ ಇನ್ನೊಂದು ಒಳ್ಳೆ ಪುಸ್ತಕ ಬಂದಿದೆ ಅಂತ ಯಾರೋ ಹೇಳ್ತಾರೆ, ಡಿಸ್ಟ್ರಾಕ್ಷನ್ ಆಗಿ ಆ ಪುಸ್ತಕ ಖರೀದಿ ಮಾಡ್ತೀವಿ. ಇಲ್ಲ ಇದು ಸರಿ ಇಲ್ಲ, ಮೊದಲೇ ಇರೋದೇ ಸರಿ ಇತ್ತು ಅಂತ ಈ ಥರ ಅನೇಕ ವಿದ್ಯಾರ್ಥಿ ಗುಂಪಿನಲ್ಲಿ ಚರ್ಚೆ ನಡೀತಾ ಇರುತ್ತೆ. ಈ ಸೋರ್ಸ್ ಸಂಬಂಧಪಟ್ಟ ಹಾಗೆ, ಅಂದರೆ ನಾವು ಏನು ಓದಬೇಕಲ್ಲ, ಆ ಸೋರ್ಸನ್ನು ನಾವು ಲಿಮಿಟೆಡ್ ಆಗಿರೋದು ಎಷ್ಟು ಪ್ರಾಮುಖ್ಯ ಆಗಿರುತ್ತೆ? ನಾನಂತೂ ಯಾವುದೂ ರೆಫರೆನ್ಸ್ ಬುಕ್ನ ಯೂಸ್ ಮಾಡೇ ಇಲ್ಲ. ಕ್ಲಾಸಲ್ಲೇ ನಾವು ನೋಟ್ಸ್ ಮಾಡ್ಕೊತಿದ್ವಿ, ನಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ನೋಟ್ಸ್ ಮಾಡ್ಕೊತಿದ್ವಿ. ಸೊ ನಮ್ಮ ಓನ್ ನೋಟ್ಸ್ ನಾವು ಏನು ಮಾಡ್ಕೊತೀವಿ ಅದನ್ನೇ ರಿಯಲಿ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಲಾಸ್ಟ್ಗೆ. ರೆಫರೆನ್ಸ್ ಬುಕ್ ಕೆಲವೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ, ಅದು ಯಾವಾಗಲೂ ರೆಫರೆನ್ಸ್ ಬುಕ್ನ ಫಾಲೋ ಮಾಡಬೇಕು ಅಂತ. ಸೊ ಆ ರೀತಿ ಏನೂ ಇಲ್ಲ, ನಿಮ್ದು ಓನ್ ನೋಟ್ಸ್ ಏನಾದರೂ ಮಾಡ್ಕೊಂಡಿದ್ರೆ ಅದೇ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ಸಾಮಾನ್ಯವಾಗಿ ಟಾಪರ್ಸ್ ಅಂದರೆ ಅವರು ಯಾವುದೇ ಒಂದು ರಿಲೇಟಿವ್ಸ್ ಫಂಕ್ಷನ್ಗೆ ಹೋಗಲ್ಲ, ಬರೀ ಬುಕ್ಸಲ್ಲೇ ಮುಳುಗೋಗಿರ್ತಾರೆ ಅಂತ ಕಲ್ಪನೆ ಇದೆ ಜನರಲ್ಲಿ. ನಿಮ್ಮ ಹಾಬೀಸ್ ಏನಾದರೂ ಇತ್ತಾ? ಅಂದರೆ ನೀವು ಪುಸ್ತಕ ಬಿಟ್ಟು ಪುಸ್ತಕದ ಹುಳ ಅಲ್ಲ ನಾನು ಅಂತ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹಾಬೀಸ್ ಏನಾದರೂ ಇತ್ತಾ? ನನ್ನ ಫಸ್ಟ್ ಹಾಬೀಸ್ ಬಂದು ನಾನು ಸಿಂಗಿಂಗ್. ನಂಗೆ ಹಾಡೋದಂದರೆ ತುಂಬ ಇಷ್ಟ. ನಾನು ಈಗಲೂ ಮನೆಯಲ್ಲಿ ಹಾಡು ಕೇಳ್ತಿರ್ತೀನಿ, ಹಾಡ್ತಿರ್ತೀನಿ. ಇವನ್ ನಂಗೆ ಇಷ್ಟ ಆಗಿರೋ ಹಾಡುಗಳನ್ನು ನಾನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಾಡ್ತೀನಿ ನನ್ನ ಫ್ರೀ ಟೈಮಲ್ಲಿ. ಅಂದರೆ ಸ್ಟಡೀಸ್ ಬೋರ್ ಆದಾಗ, ನನಗೆ ತುಂಬ ತಲೆನೋವು ಅಂತ ಅನ್ನಿಸ್ದಾಗ. ಆ್ಯಂಡ್ ನಮ್ಮ ಮನೆಯಲ್ಲಿ ಅಮ್ಮಂಗಂತೂ ಸಹಾಯ ಮಾಡೋದಿದ್ದೇ ಇರುತ್ತೆ. ನಾನು ಇನ್ನೂ ಏನಾದರೂ ಕಲಿಬೇಕು ಅಂತ ಇದ್ದರೆ ನಮ್ಮ ಮನೇಲೇ ಟೈಲರಿಂಗ್ ನಾನು ಕಲಿಬೋದು. ದಟ್ಸ್ ಆಲ್ಸೋ ನಂಗೆ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ ನಮ್ಮಮ್ಮನ ನೋಡಿದಾಗ. ಬಟ್ ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ ಯಾವ ಥರನೂ. ನಾನು ಸಿಂಗಿಂಗು ಮತ್ತು ನಮ್ಮ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಹೆಲ್ಪ್ ಮಾಡೋದು ಆಯ್ತು ಅಷ್ಟೇ. ಮತ್ತು ಫ್ಯಾಮಿಲಿ ಪ್ರೋಗ್ರಾಮ್ಸ್ ಫಂಕ್ಷನ್ಸ್ಗೆಲ್ಲ ಹೋಗ್ತಿದ್ದೆ. ಬಟ್ ನಾನು ಯಾವಾಗಲೂ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಿಂಗಲ್ ಆಗಿದ್ದಿಲ್ಲ. ಏನಿದ್ರು ನಾನು, ನಮ್ಮ ತಮ್ಮ, ನಮ್ಮಮ್ಮ ಇಷ್ಟೇ ಅಂತ ನಂಗೆ ಅನಿಸುತ್ತೆ. ನಾನು ಜಾಸ್ತಿ ಹೊರಗಡೆಯಲ್ಲೇ ಹೋಗೋದಿಲ್ಲ, ಜಾಸ್ತಿ ನಾನು ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಭಾಗವಹಿಸೋದಿಲ್ಲ. ಆದರೆ ಪುಸ್ತಕದ ಹುಳು ಅಂತ ಏನೂ ಇಲ್ಲ, ಬೇರೆ ಕೆಲಸನೂ ಮಾಡ್ತಿದ್ದೆ, ಫ್ರೆಂಡ್ಸ್ ಜೊತೆನೂ ಸ್ವಲ್ಪ ಟೈಮ್ ಪಾಸ್ ಆ ರೀತಿ ಎಲ್ಲ ಇತ್ತು. ಬಟ್ ನಾನು ಹೇಳ್ದಾಗೆ ಮ್ಯಾನೇಜ್ ಮಾಡಬೇಕು, ಎಲ್ಲದನ್ನೂ ಮ್ಯಾನೇಜ್ ಮಾಡಿದಾಗ, ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಕಲ್ತ್ಕೊಂಡಾಗ ರಿಯಲಿ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ ಅಂತ ಹೇಳ್ತೀರಿ. ಹಾಂ ಸರ್. ಈಗ PU2 ಅಲ್ಲಿ ಟಾಪರ್ ಆಗಿದ್ದೀರಿ, ಮುಂದಿನ ಆಯ್ಕೆ, ಮುಂದಿನ ದಾರಿ ಏನು? ನೆಕ್ಸ್ಟ್ ಇವಾಗ ನಾನು ಇಲ್ಲೇ ಗುಲ್ಬರ್ಗದಲ್ಲೇ BA ಕಂಪ್ಲೀಟ್ ಮಾಡಬೇಕು, ಆಮೇಲೆ ಕೋಚಿಂಗ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಸರ್, UPSC ಸಲುವಾಗಿ. UPSC ಸಲುವಾಗಿ ಕೋಚಿಂಗ್ ತಗೊಂಡು ಯಾವ ಅಧಿಕಾರಿ ಆಗ್ಬೇಕಂತ ನಿಮ್ಮ ತಲೆಯಲ್ಲಿದೆ? UPSC ಅಂತ ಅನ್ಕೊಂಡವರೆಲ್ಲ IAS ಒಂದು ಆಫೀಸ್ಗೆ ಟ್ರೈ ಮಾಡ್ತಿರ್ತಾರೆ. ಸೊ IAS ಈಸ್ ಮೈ ಗೋಲ್. ಈಗ IAS ನಿಮ್ಮ ಗುರಿ ಅಂತ ಹೇಳಿದ್ರಿ. ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳು ಕೂಡ ಒಬ್ಬರು ಲೇಡಿನೇ, ನೀವು ಹೆಣ್ಮಕ್ಳಾಗಿರೋದ್ರಿಂದ ಅವರು ನಿಮಗೆ ಇತ್ತೀಚೆಗೆ ಸನ್ಮಾನ ಕೂಡ ಮಾಡಿದ್ರು. ಆ ಕ್ಷಣ ಯಾವ ರೀತಿಯಾಗಿತ್ತು? ಫಸ್ಟ್ ನನ್ನ ರಿಸಲ್ಟ್ ನೋಡಿದಾಗ ನಂಗೆ ತುಂಬಾನೇ ಕನ್ಫ್ಯೂಷನ್ ಆಗಿದ್ದು, ನಂದೇನಾ ರಿಸಲ್ಟ್ ಅಂತ ನಂಗೆ ಕನ್ಫರ್ಮೇ ಇರಲಿಲ್ಲ. ನಾನು ಎಲ್ಲ ಫ್ರೆಂಡ್ಸ್ಗೂ ಕೇಳ್ತಿದ್ದೆ, ಇದು ನಿಜವಾಗ್ಲೂ ನಂದೇನಾ ಅಂತ. ನಂಗೆ ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿ ಹೇಳಿದಾಗ ಅವಾಗ ನಂಗೆ ಕನ್ಫರ್ಮ್ ಆಗಿತ್ತು ಇದು ನಂದೇ ರಿಸಲ್ಟ್ ಅಂತ. ಸೊ ನನ್ನ ರಿಸಲ್ಟ್ ಬಂದಾಗ ನಾನು ಇಲ್ಲಿ ಇರಲಿಲ್ಲ, ನಾನು ಊರಲ್ಲಿದ್ದೆ. ಸೊ ಅವತ್ತಿನ ದಿವಸನೇ ಇಮಿಡಿಯೇಟಾಗಿ ನಾನು ಊರಿಗೆ ಬಂದಾಗ ಕಾಲೇಜಿಗೆ ಬಂದೆ. ಅಲ್ಲಿಂದ ನನ್ನ DC ಆಫೀಸಿಗೆ ಕರ್ಕೊಂಡು ಹೋಗಿದ್ರು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂಗೆ ನಿಜವಾಗ್ಲೂ ತುಂಬ ಭಯ ಆಗಿತ್ತು ಅವತ್ತಿನ ದಿವಸ. ಬಿಕಾಸ್ ಅದಕ್ಕಿಂತ ಮುಂಚೆ ನಾನು ಎಲ್ಲೂ ಈ ರೀತಿ ಹೋಗಿರಲಿಲ್ಲ. ಅಲ್ಲಿ ಹೋದಾಗ ತುಂಬ ದೊಡ್ಡ ವ್ಯಕ್ತಿಗಳು, ಫೌಜಿಯಾ ತರನ್ನು ಮ್ಯಾಮ್ ಆ್ಯಂಡ್ ಶರಣಪ್ಪ ಢಗೆ ಸರ್, ಪ್ರಿಯಾಂಕ್ ಖರ್ಗೆ ಸರ್ ಎಲ್ಲರೂ ಇದ್ದರು. ಅವರೆಲ್ಲರೂ ವಿಶ್ ಮಾಡೋದು ನೋಡಿ, ಅವರೆಲ್ಲರೂ ನನಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳೋದು ನೋಡಿ ನಂಗೆ ಅನಿಸ್ತಿತ್ತು, ನಂಗೆ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಆಗ್ತಿದೆ, ನನ್ನ ಮೇಲೆ ಇನ್ನೂ ಪ್ರೆಷರ್ ಜಾಸ್ತಿ ಆಗ್ತಿದೆ, ನಾನು ಇನ್ನೂ ಚೆನ್ನಾಗಿ ಓದಬೇಕು, ನಾನು ಇನ್ನೂ ತುಂಬ ಹಾರ್ಡ್ ಸ್ಟಡಿ ಮಾಡಬೇಕು ಅಂತ ನಂಗೆ ಅವಾಗ ತುಂಬ ಅನಿಸಿತ್ತು. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಶಿಕ್ಷಣಕ್ಕೆ ಅಷ್ಟು ಉತ್ತಮ ಇಲ್ಲ ಅಂತ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಇಲ್ಲಿ ನಮ್ಮ ಮಕ್ಕಳಿಗೆ ಧಾರವಾಡ ಕಳಿಸೋಣ, ಬೆಂಗಳೂರು ಕಳಿಸೋಣ ಅಂತೆಲ್ಲ ಪ್ಲಾನ್ ಮಾಡ್ತಿರ್ತಾರೆ. ಆದರೆ ನೀವು ಇಲ್ಲೇ ಇದ್ದು ಇಲ್ಲೇ ಓದ್ಕೊಂಡು ಸಾಧನೆ ಮಾಡಿದಿರಿ. ಬೇರೆ ವಿದ್ಯಾರ್ಥಿಗಳಿಗೆ ಈ ವಿಷಯವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಭಾಗಕ್ಕೆ ನಿಜವಾಗ್ಲೂ ಹಿಂದುಳಿದ ಭಾಗ ಅಂತೆಲ್ಲ ಕರೀತಾರೆ, ಹಿಂದುಳಿದ ಭಾಗ ಅಂತ ಹಣೆಪಟ್ಟಿ ಎಲ್ಲ ಇದೆ. ಆದರೆ ಹಾಗೇನೂ ಇಲ್ಲ, ಇಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ. ಅವ್ರಿಗೆ
ಅವ್ರು ಯಾರು ಹಿಂದೆ ಉಳಿದಿಲ್ಲ, ಆದರೆ ಅವರಿಗೆ ಮುಂದೆ ಹೋಗೋಕ್ಕೆ ಆಗ್ತಿಲ್ಲ ಅಷ್ಟೇ. ಅವ್ರಿಗೆ ತುಂಬ ಕಾರಣಗಳಿದೆ, ಅದಕ್ಕೆ ಇನ್ನೂ ರೀಸನ್ಸ್ ತುಂಬ ಇದೆ. ಇಲ್ಲಿ ತುಂಬ ಜನ ಕಾಂಪಿಟೇಟರ್ಸ್ ಚೆನ್ನಾಗಿದ್ದಾರೆ. ನಾನು ಸ್ಟೇಟ್ ಲೆವೆಲ್ ಎಲ್ಲ ಕ್ವಿಸ್ ಕಾಂಪಿಟೇಷನ್ಗೆಲ್ಲ ಹೋದಾಗ ಅವಾಗೆಲ್ಲ ನೋಡಿದ್ದೀನಿ, ನಾನು ಇಲ್ಲಿಂದ ತುಂಬ ಜನ ಕಾಂಪಿಟೇಟರ್ಸ್ನ ನೋಡಿದ್ದೀನಿ. ನಾನು ಅನ್ಕೊಂತಾನೆ ಇರಲಿಲ್ಲ, ನಾವು ನಮ್ಮ ಸ್ಕೂಲಲ್ಲಿ ನಾವೇ ಟಾಪರ್ಸ್ ಆಗಿದ್ವಿ, ಸೊ ಕಾಲೇಜಲ್ಲೂ ನಾವೇ ಟಾಪರ್ಸ್. ಹೊರಗಡೆ ಹೋದಾಗ ಅಂತ ಅನ್ಸುತ್ತೆ ಇನ್ನೂ ಪ್ರಪಂಚ ತುಂಬ ದೊಡ್ಡದಿದೆ, ನಾವೇ ಅನ್ಕೊಂಡಿದ್ವಿ ನಾವು ಇನ್ನೂ ನಾವೇ ಟಾಪರ್ಸ್ ಅಂತ. ಬಟ್ ಹೊರಗಡೆ ಹೋದಾಗ ನಿಜವಾಗ್ಲೂ ಅನ್ಸುತ್ತೆ ನಾವಿನ್ನೂ ಒಂದು ಮಗ್ಗಲ್ಲಿರೋ ಕಪ್ಪೆ ಅಂತ. ನಮ್ಮ ಟೀಚರ್ಸ್ ಯಾವಾಗಲೂ ಹೇಳ್ತಿದ್ರು, ನಿಜವಾಗ್ಲೂ ಅಮ್ಮ ನಾವೆಲ್ಲ ಇನ್ನ ಒಂದು ಮಗ್ಗಲ್ಲಿರೋ ಕಪ್ಪೆ ಅಷ್ಟೇ, ನಾವು ಇನ್ನೂ ಸಮುದ್ರಕ್ಕೆ ಹೋಗ್ಬೇಕಾಗಿದೆ, ಸಮುದ್ರದಲ್ಲಿ ತೇಲಾಡಬೇಕಾಗಿದೆ ಅಂತ. ಸೊ ನಂಗೆ ಆ ಮಾತುಗಳೆಲ್ಲ ನೆನ್ಪು ಬರುತ್ತೆ. ಹಾಗಾಗಿ ಇದು ಯಾವುದೇ ಹಿಂದುಳಿದ ಭಾಗನೂ ಅಲ್ಲ. ಇಲ್ಲಿ ಎಜುಕೇಷನ್ ಫೆಸಿಲಿಟೀಸ್ ಕಡಿಮೆ ಇರ್ಬೋದು, ಆದರೆ ಇದ್ದಿದ್ರಲ್ಲೇ ನಾವು ಅದನ್ನ ಯುಟಿಲೈಸ್ ಮಾಡಿಕೊಂಡು ನಾವು ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಬೋದು ಸರ್. ಕಾರ್ಯಕ್ರಮ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಅವ್ರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವಾಗ ಫೆಸಿಲಿಟೀಸ್ ಇಲ್ಲ ಅಂತ ನೀವು ಸುಮ್ಮನೆ ಕೂತ್ಕೋಬಾರ್ದು. ನಮ್ಗೆ ಏನೇನು ಸೋರ್ಸಸ್ ಇರುತ್ತೋ ಅದನ್ನೇ ನಾವು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಓದಬೇಕು. ಬಿಕಾಸ್ ನಮ್ಮ ಈ ಭಾಗಕ್ಕಿರೋ ಹೆಸರನ್ನ ನಾವು ಅಳಿಸ್ಬೇಕು. ಆ ಜವಾಬ್ದಾರಿ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇದೆ. ಹಾಗಾಗಿ ಡೂ ಯೋರ್ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರು ಇದುವರೆಗೂ ಬಂದು ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ನಮ್ಮೆಲ್ಲ ಕೇಳುಗರ ಪರವಾಗಿ ಸೃಷ್ಟಿ ಅವರೇ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದುವರೆಗೆ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ಕಲಬುರಗಿಯ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್.